ಎಲ್ಲರಿಗೂ ನಮಸ್ತೆ. ನೀವು ನೋಡ್ತಿದ್ದೀರಾ ಸಲಾಂ ಸೈನಿಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ CSFಲ್ಲಿ ಕಾಲಾಗಿರ್ತಕ್ಕಂಥ ಡ್ರೈವಿಂಗ್ ಪೋಸ್ಟ್ಗಳಿಗೆ ಕ್ವಾಲಿಫಿಕೇಷನ್ ಏನಾಗಿರಬೇಕು ಮತ್ತು ಎಷ್ಟು ಪೋಸ್ಟ್ಗಳಿವೆ, ಹಾಗೆಯೇ ಏಜ್ ಲಿಮಿಟ್ ಎಷ್ಟು, ಫಿಸಿಕಲಲ್ಲಿ ಏನೆಲ್ಲ ನಡೆಯುತ್ತೆ, ಹಾಗೆಯೇ ಫಿಸಿಕಲ್ ಹೈಟ್ ಮತ್ತು ಚೆಸ್ಟ್ ಎಷ್ಟಿದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ. ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪ್ರತಿಯೊಂದು ಅಪ್ಡೇಟನ್ನು ಪಡೆಯಿರಿ. ನೋಡಿ, ಇದು ಅಫಿಷಿಯಲ್ ನೋಟಿಫಿಕೇಷನ್ ನಾನು ನಿಮಗೆ ತೋರಿಸ್ತಿರುವಂಥದ್ದು. ಇದು ಸ್ಕ್ರೀನ್ ಮೇಲೆ ಕಾಣ್ತಿದೆ. ಈ ಒಂದು ಅಪ್ಲಿಕೇಶನ್ನು ಸ್ಟಾರ್ಟಿಂಗ್ ಡೇಟ್ ಬಂದು 3/2/2025ರಿಂದ 4/3/2025ವರೆಗೂ ಕಾಲಾವಕಾಶ ಇರುತ್ತೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಅಂಥವರು ಅಪ್ಲೈ ಮಾಡ್ಬೋದು ಈ ಒಂದು ಡ್ರೈವಿಂಗ್ ಪೋಸ್ಟ್ಗಳಿಗೆ. ನೋಡ್ಬೋದು, ಇದು ಮೇಲ್ ಕ್ಯಾಂಡಿಡೇಟ್ಸ್ಗೆ ಮಾತ್ರನೇ ಇದು ಅಪ್ಲಿಕೇಶನ್ ಕರೆದಿರುವಂಥದ್ದು. ಈ ಅಪ್ಲಿಕೇಶನ್ ಬಂದು ಆನ್ಲೈನ್ ಮೋಡೇ ಇರುತ್ತೆ. ಯಾವುದೇ ತರಹ ಆಫ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋದಕ್ಕೆ ಆಗೋದಿಲ್ಲ. ಆನ್ಲೈನ್ ಮುಖಾಂತರನೇ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅಫಿಷಿಯಲ್ ವೆಬ್ಸೈಟ್ ಮೂಲಕ. ಇಲ್ಲಿ ನೋಡ್ತಿರ್ಬೋದು ವೇಕೆನ್ಸಿ ಯಾವ ಒಂದು ಕ್ಯಾಟಗರಿಗೆ ಎಷ್ಟು ಪೋಸ್ಟ್ಗಳಿವೆ ಅಂತ ನೋಡ್ಬೋದು. ಇಲ್ಲಿ ಕಾನ್ಸ್ಟೇಬಲ್ ಡ್ರೈವರ್ಗೆ ಇಲ್ಲಿ ಜನರಲ್ಗೆ 344 ಪೋಸ್ಟ್ ಇದೆ. ಹಾಗೆಯೇ SC/STಗೆ 126, SCಗೆ 63 ಪೋಸ್ಟು, OBCಗೆ 228, EWSಗೆ 84, ಟೋಟಲ್ ಬಂದು 845 ಪೋಸ್ಟ್ಗಳಿಗೆ ಡ್ರೈವಿಂಗ್ ಪೋಸ್ಟ್ಗಳಿಗೆ ವೇಕೆನ್ಸಿ ಖಾಲಿ ಇದೆ ಅಂತ ಇಲ್ಲಿ ನೋಟಿಫಿಕೇಷನಲ್ಲಿ ಕೊಟ್ಟಿರುವಂಥದ್ದು. ಕಾನ್ಸ್ಟೇಬಲ್ ಡ್ರೈವರ್ ಪಂಪ್ ಆಪ್ರೇಟರ್ಗೆ ಜನರಲ್ಗೆ 116 ಪೋಸ್ಟು, SCಗೆ 41 ಪೋಸ್ಟು, SCಗೆ 41 ಪೋಸ್ಟು, STಗೆ 20 ಪೋಸ್ಟು, OBCಗೆ 75, EWSಗೆ 27, ಟೋಟಲ್ ಬಂದು 279 ಪೋಸ್ಟ್ಗಳು ಖಾಲಾಗಿರುವಂಥದ್ದು. ಟೋಟಲಾಗಿ ಬಂದು ನೋಡ್ಬೋದು ಇಲ್ಲಿ 1124 ಪೋಸ್ಟ್ ಖಾಲಿ ಇದೆ ಅಂತ ಇಲ್ಲಿ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಕಾಣ್ಬೋದು ರಿಕ್ರೂಟ್ಮೆಂಟ್ ವಿಲ್ ಬಿ ಕಂಡಕ್ಟೆಡ್ ಇನ್ ಫಾಲೋಯಿಂಗ್ ಸ್ಟೇಜಸ್, ಅಂದರೆ ಸೆಲೆಕ್ಷನ್ ಪ್ರೋಸೆಸ್ಸಲ್ಲಿ ನಡೆಯುತ್ತೆ. ಫಸ್ಟ್ ಬಂದು ಫಿಸಿಕಲ್ ಟೆಸ್ಟ್, ಅದ್ರ ಜೊತೆಗೆ ಡಾಕ್ಯುಮೆಂಟ್ ಟೆಸ್ಟು ಸಹ ನಡೆಸ್ತಾರೆ, ಅದ್ರ ಜೊತೆಗೆ ಟ್ರೇಡ್ ಟೆಸ್ಟು ಸಹ ಅಲ್ಲೇ ಪ್ರಾಕ್ಟಿಕಲ್ ಆಗಿ ನಡೆಸ್ತಾರೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದೆಲ್ಲ ಮುಗಿದಾದ್ಮೇಲೆ ಎಕ್ಸಾಮ್ ಇರುತ್ತೆ. ಆಫ್ಲೈನ್ ಅಥವಾ CBT ಮುಖಾಂತರ ಎಕ್ಸಾಮ್ ನಡೆಸ್ತಾರೆ ಅಂತ ಹೇಳಿದ್ದಾರೆ. ಬಟ್ ಇನ್ನೂ ಕನ್ಫರ್ಮ್ ಇಲ್ಲ ಆಫ್ಲೈನ್ ನಡೆಸ್ತಾರೋ ಆನ್ಲೈನ್ ನಡೆಸ್ತಾರೋ ಅಂತ. ಈ ಎಕ್ಸಾಮಲ್ಲಿ ಇಂಗ್ಲೀಷ್ ಮತ್ತು ಹಿಂದಿ ಲ್ಯಾಂಗ್ವೇಜ್ ಮಾತ್ರ ಇರುತ್ತೆ, ಕನ್ನಡದಲ್ಲಿ ಈ ಎಕ್ಸಾಮ್ ಇರೋದಿಲ್ಲ. ನೆಕ್ಸ್ಟ್ ಈ ಎಕ್ಸಾಮ್ ಮುಗಿದಾದ್ಮೇಲೆ ಮೆಡಿಕಲ್ ಟೆಸ್ಟ್ ಇರುತ್ತೆ. ಮೆಡಿಕಲ್ ಟೆಸ್ಟ್ ನೋಡ್ಬೋದು 21 ಮೇಲ್ಪಟ್ಟಿರುವಂತಹ ಅಭ್ಯರ್ಥಿಗಳು ಅಪ್ಲೈಯನ್ನು ಮಾಡ್ಬೋದು. 21ರಿಂದ 27ರವರೆಗೆ ಕಾಲಾವಕಾಶ ಇದೆ. ಯಾರಿಗೆಲ್ಲ 21 ಕ್ರಾಸ್ ಆಗಿದೆ ಅಂಥವರು ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೆಯೇ SC ಮತ್ತು STಗೆ 32ವರೆಗೂ ಅವಕಾಶ ಇರುತ್ತೆ. ಯಾರಿಗೆಲ್ಲ 32ವರೆಗೂ ಇದೆಯೋ ಅವರೆಲ್ಲ ಅಪ್ಲೈ ಮಾಡ್ಬೋದು. ಯಾರೆಲ್ಲ 32 ಒಳಗಡೆ ಏಜ್ ಲಿಮಿಟ್ ಇದೆಯೋ ಅವರೆಲ್ಲ SC/ST ಕ್ಯಾಟಗರಿದವರು ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೆಯೇ OBCದವರು 30ರವರೆಗೆ ಕಾಲಾವಕಾಶ ಇರುತ್ತೆ. OBC ಕ್ಯಾಟಗರಿ ಅವರು ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ನೋಡ್ಬೋದು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅನ್ನೋದನ್ನು ಇಲ್ಲಿ ನೋಡ್ಬೋದು. ದಿ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಪಾಸ್ಡ್ ಮೆಟ್ರಿಕ್ಯುಲೇಷನ್ ಆರ್ ಈಕ್ವಲೆಂಟ್ ಕ್ವಾಲಿಫಿಕೇಷನ್ ಫಾರ್ ರೆಕಗ್ನೈಸ್ ಬೋರ್ಡ್ ಅಂತ ಇದೆ. ಅಂದರೆ ಜಸ್ಟ್ 10th ಪಾಸ್ ಆಗಿದ್ರೆ ಸಾಕು, ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ನೆಕ್ಸ್ಟ್ ಇಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಅಂತ ನೋಡ್ಬೋದು. ಡ್ರೈವಿಂಗ್ ಲೈಸೆನ್ಸ್ ಪಕ್ಕಾ ಇರಲೇಬೇಕು ಅಪ್ಲೈ ಮಾಡಬೇಕಂದ್ರೆ. ಹೆವಿ ಮೋಟಾರ್ ವೆಹಿಕಲ್ ಅಥವಾ ಟ್ರಾನ್ಸ್ಪೋರ್ಟ್ ವೆಹಿಕಲ್ ನೀವು ಡ್ರೈವಿಂಗ್ ಲೈಸೆನ್ಸನ್ನು ಪಡೆದಿರಬೇಕು. ಲೈಟ್ ಮೋಟಾರ್ ವೆಹಿಕಲ್ ಸಹ ಡ್ರೈವಿಂಗ್ ಲೈಸೆನ್ಸನ್ನು ಪಡೆದಿರಬೇಕು. ಮೋಟಾರ್ ಸೈಕಲ್ ವಿತ್ ಗೇರ್ ಈ ಒಂದು ಡ್ರೈವಿಂಗ್ ಲೈಸೆನ್ಸನ್ನು ಪಡೆದಿರಬೇಕು. ಅದರ ಜೊತೆಗೆ ಎಕ್ಸ್ಪೀರಿಯೆನ್ಸು ಸಹ 3 ವರ್ಷ ಪಡೆದಿರಬೇಕು. ಇಲ್ಲಿ ನೋಡ್ಬೋದು 3 years ಎಕ್ಸ್ಪೀರಿಯೆನ್ಸ್ ಆಫ್ ಡ್ರೈವಿಂಗ್ ಹೆವಿ ಮೋಟಾರ್ ವೆಹಿಕಲ್ ಆರ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಆರ್ ಲೈಟ್ ಮೋಟಾರ್ ವೆಹಿಕಲ್ ಅಂತ ಇದೆ. ಈ 3 ವರ್ಷ ನೀವು ಎಕ್ಸ್ಪೀರಿಯೆನ್ಸ್ ಇರಬೇಕಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಫಿಸಿಕಲ್ಲಿ PST ಅಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂದರೆ ಇಲ್ಲಿ ನೋಡ್ಬೋದು SC OBC ಜನರಲ್ ಅವ್ರಿಗೆ ಹೈಟ್ ಬಂದು 167 ಸೆಂಟಿಮೀಟರ್ ಇರಬೇಕು. ಹಾಗೆಯೇ ಚೆಸ್ಟ್ ಬಂದು 80 ಸೆಂಟಿಮೀಟರ್ ಮಿನಿಮಮ್ ಇರಲೇಬೇಕು. ಅದರ ಜೊತೆಗೆ ಎಕ್ಸ್ಪೆನ್ಷನ್ 5 ಸೆಂಟಿಮೀಟರ್ ಅಂದರೆ 80ರಿಂದ 85 ಸೆಂಟಿಮೀಟರ್ ನೀವು ಚೆಸ್ಟನ್ನು ಇರಬೇಕಾಗುತ್ತೆ. ನೆಕ್ಸ್ಟು ST ಕ್ಯಾಟಗಿರಿದವರಿಗೆ ಇಲ್ಲಿ ನೋಡ್ಬೋದು ST ಕ್ಯಾಟಗಿರಿ ಅವರಿಗೆ ಹೈಟ್ ಬಂದು ಬಹಳ ಕಡಿಮೆ ಹಿಡಿದಿದ್ರೆ 160 ಸೆಂಟಿಮೀಟರ್ ಇದ್ದರೆ ಸಾಕು, ನೀವು ಅಪ್ಲೈಯನ್ನು ಮಾಡ್ಬೋದು, ಫಿಸಿಕಲ್ಗೆ ಎಲಿಜಿಬಲ್ ಆಗ್ತೀರಾ. ಹಾಗೆಯೇ ಚೆಸ್ಟ್ ನೋಡ್ಬೋದು 76 ಸೆಂಟಿಮೀಟರ್ ಮಿನಿಮಮ್ ಇರಲೇಬೇಕು.
ಹಾಗೆ ಅದರ ಜೊತೆಗೆ ಎಕ್ಸ್ಪೆನ್ಷನ್ನು ಸಹ 5 ಸೆಂಟಿಮೀಟರ್ ಇರಬೇಕು. 76ರಿಂದ 81 ನಿಮ್ಮ ಚೆಸ್ಟ್ ಮೆಜರ್ಮೆಂಟ್ ಬರಬೇಕಾಗಿರುತ್ತೆ. ಇದೆಲ್ಲ ಮುಗ್ದಾದ್ಮೇಲೆ ಮೆಡಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇಲ್ಲಿ ನೋಡ್ಬೋದು. ಇದು ಅಪ್ಲಿಕೇಶನ್ ಫೀಸ್ ನೋಡ್ಬೋದು. ಇಲ್ಲಿ ಅಪ್ಲಿಕೇಶನ್ ಫೀಸ್ 100 ರುಪೀಸು, ಅಂದರೆ OBC ಜನರಲ್ ಅವರಿಗೆ 100 ರುಪೀಸ್ ಅಪ್ಲಿಕೇಶನ್ ಫೀಸ್ ಇರುತ್ತೆ. ನೆಕ್ಸ್ಟು SC ST ಕ್ಯಾಟಗರಿ ಅವರಿಗೆ ಫೀಸ್ ಇರೋದಿಲ್ಲ. ಇಲ್ಲಿ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂದರೆ PET, ಇದರಲ್ಲಿ ನೋಡ್ಬೋದು ರನ್ನಿಂಗ್ ಬಂದು 800 ಮೀಟರ್ಸ್ ರನ್ನಿಂಗ್ ಇರುತ್ತೆ. 3 ನಿಮಿಷ 15 ಸೆಕೆಂಡ್ ಕಾಲಾವಕಾಶ ಇರುತ್ತೆ. ಹಾಗೆಯೇ ಲಾಂಗ್ ಜಂಪ್ 11 ಅಡಿ ಜಿಗಿಬೇಕಾಗುತ್ತೆ, ಅದು 3 ಚಾನ್ಸ್ ಕೊಡ್ತಾರೆ. ಹೈ ಜಂಪ್ ಬಂದು 3 ಅಡಿ 6 ಇಂಚು, ಅಂದರೆ ಇದು ಸಹ 3 ಚಾನ್ಸ್ ಕೊಡ್ತಾರೆ. ಇಲ್ಲಿ ಡಾಕ್ಯುಮೆಂಟ್ಸ್ ಅಂದರೆ ಫಿಸಿಕಲ್ ದಿನವೇ ಡಾಕ್ಯುಮೆಂಟೇಷನ್ ಸಹ ಚೆಕ್ ಮಾಡ್ತಾರೆ. ಡಾಕ್ಯುಮೆಂಟ್ಸ್ ಏನೇನಂತ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು. ಎಜುಕೇಷನ್ ಸರ್ಟಿಫಿಕೇಟ್, ನಿಮ್ಮ ಎಜುಕೇಷನ್ ಸರ್ಟಿಫಿಕೇಟ್ ಏನೆಲ್ಲ ಇದೆ, 10th ಇದ್ದರೆ 10th ಮಾರ್ಕ್ಸ್ ಕಾರ್ಡ್ ಅಥವಾ PUC ಮಾರ್ಕ್ಸ್ ಕಾರ್ಡ್ ಇಷ್ಟು ತೊಗೊಂಡೋಗ್ಬೇಕಾಗುತ್ತೆ. PUC ಮಾಡಿದರೆ ಅಥವಾ ಡಿಗ್ರಿ ಮಾಡಿದರೆ ಅದು ತೊಗೊಂಡೋಗ್ಬೇಕಾಗುತ್ತೆ. 10th ಸರ್ಟಿಫಿಕೇಟ್ ಪಕ್ಕ ಒರಿಜಿನಲೇ ತೊಗೊಂಡೋಗ್ಬೇಕಾಗುತ್ತೆ. ಹಾಗೆ ಅದರ ಜೊತೆ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಅಂತ ಹೇಳಿದರೆ ಅದಕ್ಕೆ ಪ್ರೂಫ್ಗೆ SLC ಮಾರ್ಕ್ಸ್ ಕಾರ್ಡ್ ಕೇಳಿದ್ದಾರೆ. ಹಾಗೆಯೇ ಡ್ರೈವಿಂಗ್ ಲೈಸೆನ್ಸ್ ಸಹ ತೊಗೊಂಡೋಗ್ಬೇಕಾಗುತ್ತೆ. SC ST OBC ಸರ್ಟಿಫಿಕೇಟ್ ಕ್ಯಾಂಡಿಡೇಟ್ಸ್ ಯಾರು ಇರ್ತಿರಲ್ಲ ಅವರು SC ST OBC ಸರ್ಟಿಫಿಕೇಟ್ ತೊಗೊಂಡೋಗ್ಬೇಕಾಗುತ್ತೆ. ಡಾಕ್ಯುಮೆಂಟೇಷನ್ ಆದಮೇಲೆ ಟ್ರೇಡ್ ಟೆಸ್ಟ್ ನಡೆಸ್ತಾರೆ. ಟ್ರೇಡ್ ಟೆಸ್ಟಲ್ಲಿ ಡ್ರೈವಿಂಗ್ ಟೆಸ್ಟ್ ಫಾರ್ ಲೈಟ್ ವೆಹಿಕಲ್, ಇದು ಬಂದು ಟೋಟಲ್ ಮಾರ್ಕ್ಸ್ 50 ಇರುತ್ತೆ. ಕ್ವಾಲಿಫೈಯಿಂಗ್ ಮಾರ್ಕ್ಸ್ 25 ಇರುತ್ತೆ. 25 ಬಂದರೆ ಕ್ವಾಲಿಫೈ ಆಗ್ತೀರಾ ಆ ಒಂದು ಟೆಸ್ಟಲ್ಲಿ. ನೆಕ್ಸ್ಟ್ ಡ್ರೈವಿಂಗ್ ಟೆಸ್ಟ್ ಫಾರ್ ಹೆವಿ ವೆಹಿಕಲ್, ಟೋಟಲ್ ಮಾರ್ಕ್ಸ್ ಬಂದು ಸಹ ಸೇಮ್ 50 ಮಾರ್ಕ್ಸ್ ಇರುತ್ತೆ. ಕ್ವಾಲಿಫೈಯಿಂಗ್ ಮಾರ್ಕ್ಸ್ 25 ಇರುತ್ತೆ. ಅದ್ರ ಜೊತೆಗೆ ಪ್ರಾಕ್ಟಿಕಲ್ ನಾಲೆಜ್ ಆಫ್ ಮೋಟಾರ್ ಮೆಕ್ಯಾನಿಸಮ್ ಆ್ಯಂಡ್ ಅಬಿಲಿಟಿ ಟು ಕ್ಯಾರಿ ಔಟ್ ಮೈನರ್ ರಿಪೇರಿ ಆಫ್ ವೆಹಿಕಲ್ಸ್, ಅಂದರೆ ಇದ್ರ ಜೊತೆಗೆ ರಿಪೇರಿ ಏನಾದರೂ ಸಣ್ಣ ಪುಟ್ಟ ರಿಪೇರಿ ಇತ್ತು ಅಂದರೆ ಅದನ್ನ ನೀವು ಸರಿಪಡಿಸ್ಬೇಕಾದಂಥ ಒಂದು ಟೆಸ್ಟ್ ಇರುತ್ತೆ. ಟೋಟಲ್ ಮಾರ್ಕ್ಸ್ ಬಂದು ಇದಕ್ಕೆ 30 ಇರುತ್ತೆ. ಕ್ವಾಲಿಫೈಯಿಂಗ್ ಮಾರ್ಕ್ಸ್ 15 ಇರುತ್ತೆ. ಇಲ್ಲಿ ನೋಡ್ಬೋದು. ಇಲ್ಲಿ ರಿಟರ್ನ್ ಟೆಸ್ಟ್, ಇದೆಲ್ಲ ಮುಗ್ದಾದ್ಮೇಲೆ ಫಿಸಿಕಲ್ ಮುಗ್ದಾದ್ಮೇಲೆ ರಿಟರ್ನ್ ಟೆಸ್ಟ್ ಅಂದರೆ ಇದು ಆಫ್ಲೈನ್ ಅಥವಾ ಆನ್ಲೈನ್ ನಡೆಸ್ತಾರೆ, ಬಟ್ ಅದನ್ನು ಕನ್ಫರ್ಮ್ ಇಲ್ಲ. ರಿಟರ್ನ್ ಟೆಸ್ಟ್ ಎಕ್ಸಾಮಿನೇಷನ್ ವಿಲ್ ಬಿ ಕನ್ಸಿಸ್ಟ್ ಆಫ್ 1 ಆಬ್ಜೆಕ್ಟಿವ್ ಟೈಪ್ ಪೇಪರ್ ಕಂಟೈನಿಂಗ್ 100 ಕ್ವಶನ್ಸ್ ಕ್ಯಾರಿಂಗ್ 100 ಮಾರ್ಕ್ಸ್ ವಿತ್ ಫಾಲೋಯಿಂಗ್ ಕಾಂಪೋಸಿಷನ್ ಅಂತ ಇದೆ. ಅಂದರೆ 100 ಕ್ವಶನ್ 100 ಮಾರ್ಕ್ಸ್ ಇರುತ್ತೆ. ಇದು ಯಾವುದರಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಬರ್ತಾವೆ ಅಂತ ನೋಡೋಣ. ಇಲ್ಲಿ ಸಬ್ಜೆಕ್ಟ್ ಬಂದು ಜನರಲ್ ನಾಲೆಡ್ಜ್ ಆ್ಯಂಡ್ ಅವೇರ್ನೆಸ್ ಅಂತ ಇದೆ. ಅದು ಪಾರ್ಟ್ ಎಯಲ್ಲಿ ನಂಬರ್ ಆಫ್ ಕ್ವಶನ್ಸ್ 20 ಕ್ವಶನ್ಸ್ ಇರುತ್ತೆ. ಇದು ಒಂದು ಸಬ್ಜೆಕ್ಟಲ್ಲಿ ಅದು ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಇರುತ್ತೆ. ಹಾಗೆ 20 ಮಾರ್ಕ್ಸ್ ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ನಾಲೆಡ್ಜ್ ಆಫ್ ಎಲಿಮೆಂಟರಿ ಮ್ಯಾಥಮೆಟಿಕ್ಸ್, ಅದು ಸಹ ಅಷ್ಟೇ 20 ಕ್ವಶನ್ಸ್ 20 ಮಾರ್ಕ್ಸ್. ಎಬಿಲಿಟಿ ಅನಾಲಿಟಿಕ್ ಆಪ್ಟಿಟ್ಯೂಡ್, ಅದು ಸಹ ಸೇಮ್ 20 ಕ್ವಶನ್ಸ್ 20 ಮಾರ್ಕ್ಸ್. ಆಮೇಲೆ ಎಬಿಲಿಟಿ ಟು ಅಬ್ಸರ್ವ್, ಅದು 20 ಸೇಮ್. ಬೇಸಿಕ್ ನಾಲೆಜ್ ಆಫ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಅಂತ ಇದೆ, ಅದು ಸೇಮ್ 20 ಕ್ವಶನ್ಸ್ 20 ಮಾರ್ಕ್ಸ್ ಇರುತ್ತೆ. ಟೋಟಲ್ ಬಂದು 100 ಕ್ವಶನ್ಸ್ 100 ಮಾರ್ಕ್ಸ್ ಇರುತ್ತೆ. ಇದು ಡ್ಯೂರೇಷನ್ ಬಂದು 120 ನಿಮಿಷ ಕಾಲಾವಕಾಶ ಇರುತ್ತೆ. ಅಂದರೆ 2 ಅವರ್ ನಿಮಗೆ ಕಾಲಾವಕಾಶ ಇರುತ್ತೆ. ಬಟ್ ಇದಕ್ಕೆ ತಪ್ಪಾದ ಆನ್ಸರ್ಗಳಿಗೆ ತಪ್ಪಾದ ಪ್ರಶ್ನೆಗಳಿಗೆ ಯಾವುದೇ ಥರ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಇಲ್ಲಿ ನೋಡ್ಬೋದು, ದೇರ್ ಶೆಲ್ ಬಿ ನೋ ನೆಗೆಟಿವ್ ಮಾರ್ಕಿಂಗ್, ಅಂದರೆ ಯಾವುದೇ ಥರ ನೆಗೆಟಿವ್ ಮಾರ್ಕ್ಸ್ ನಿಮ್ಮನ್ನು ಸರಿಯಾದ ಉತ್ತರದಲ್ಲಿ ಡಿಡಿಕ್ಟ್ ಮಾಡಲ್ಲ ಮಾರ್ಕ್ಸ್ ಯಾವುದೇ ತರಹ. ಹಾಗೆಯೇ ಇಲ್ಲಿ ನೋಡ್ಬೋದು ಕ್ವಾಲಿಫಿಕೇಷನ್ ಎಷ್ಟು ಜಸ್ಟ್ ಪಾಸ್ ಮಾರ್ಕಿಂಗ್ ನೋಡ್ಬೋದು. ಇಲ್ಲಿ ಜನರಲ್ EWS ಎಕ್ಸ್ ಸರ್ವಿಸ್ ಮ್ಯಾನ್ಗೆ 35% ಕ್ವಾಲಿಫೈ ಮಾರ್ಕ್ಸ್ ಕೊಟ್ಟಿದ್ದಾರೆ. ಹಾಗೆಯೇ SC ST OBC ಅವರಿಗೆ 33% ಕೊಟ್ಟಿದ್ದಾರೆ. ಇದು ನೋಡ್ಬೋದು ಯಾವ ಆಧಾರಿತದ ಮೇಲೆ ಇದು ಒಂದು ಎಕ್ಸಾಮ್ನಲ್ಲಿ ಕ್ವಶನ್ಸ್ ಬರ್ತವೆ ಅಂತ ನೋಡ್ಬೋದು. ಇಲ್ಲಿ ದಿ ಕ್ವಶನ್ಸ್ ಇನ್ ರಿಟರ್ನ್ ಎಕ್ಸಾಮ್ OMR ಆರ್ CBT ವಿಲ್ ಬಿ 10th ಸ್ಟ್ಯಾಂಡರ್ಡ್, ಅಂದರೆ 10th ಸ್ಟ್ಯಾಂಡರ್ಡಲ್ಲಿ ಅಥವಾ 10th 9th 8th ಈ ಒಂದು ಸ್ಟ್ಯಾಂಡರ್ಡಲ್ಲಿ ಏನು ಕಲ್ತಿರ್ತಾರಲ್ಲ ಆ ಒಂದು ಬೇಸಿಸ್ ಮೇಲೆ ಕ್ವಶನ್ಸ್ ಬರ್ತಾವೆ ಅಂತ ಹೇಳಿದರೆ. ಇದಿಷ್ಟು ತಿಳ್ಕೊಬೇಕಾಗಿರುವಂತಹ ಒಂದು ಮಾಹಿತಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಕೊಟ್ಟಿಲ್ಲ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಬಳಿ ಏನಾದರೂ ಡ್ರೈವಿಂಗ್ ಲೈಸೆನ್ಸ್ ಇತ್ತು ಅಂದರೆ ನಿಮಗೆ ಇದೊಂದು ಸುವರ್ಣ ಅವಕಾಶ. ಎಲ್ಲರೂ ಅಪ್ಲೈ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್, ವಂದೇ ಮಾತರಂ.